ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಆಲೂ ಪರೋಟ. ಸ್ಟಫಿಂಗ್ ಇಲ್ಲದೇ ಆಲೂ ಪರೋಟನ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾವು ಆಲೂ ಸ್ಟಫಿಂಗ್ ಮಾಡಿದಷ್ಟೇ ರುಚಿಯಾಗಿರುತ್ತೆ ಈ ಪರೋಟ. ನೋಡ್ತಾ ಇದ್ದೀರಲ್ವ ಎಷ್ಟು ಪದ್ರವಾಗಿದೆ ಮತ್ತು ಎಷ್ಟು ಸಾಫ್ಟಾಗಿದೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಸ್ಟಫಿಂಗ್ ಇಲ್ಲದೇ ಆಲೂ ಪರೋಟನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡ್ಬೋದು, ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ. ಇವಾಗ ನಾನು ಸ್ಟಫಿಂಗ್ ಹಾಕ್ದೇ ಆಲೂ ಪರೋಟನ ರುಚಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, 3 ಆಲೂಗೆಡ್ಡೆನ ನಾನು ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಇವಾಗ ಬೇಯಿಸಿರೋ ಆಲೂಗೆಡ್ಡೆನ ಈ ಥರ ತುರಿಬೇಕು. ನೋಡಿ, ಈ ಥರ ತುರಿಬೇಕು, ಸಣ್ಣದಾಗಿ ತುರಿಬೇಕು. ಈಗ 3 ಆಲೂಗೆಡ್ಡೆನೂ ಕೂಡ ತುರಿದು ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಖಾರ ರೆಡಿ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಒಂದು 4-5, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಸ್ಪೂನು ಜೀರಿಗೆ, ಇಷ್ಟನ್ನು ತರ್ತರಿಯಾಗಿ ಗ್ರೈಂಡ್ ಮಾಡ್ತೀನಿ. ಹಿಂಗೆ ಗ್ರೈಂಡ್ ಮಾಡೋದ್ರಿಂದ ಬಾಯಿಗೆ ಸಿಗೋದಿಲ್ಲ, ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ತರ್ತರಿಯಾಗಿ ಗ್ರೈಂಡ್ ಮಾಡಿದ ಮೇಲೆ ಈಗ ತುರಿದಿರೋ ಆಲೂಗೆಡ್ಡೆ ಮೇಲೆ ಒಂದು 1/4 ಸ್ಪೂನು ಅರಿಶಿನ ಹಾಕ್ತೀನಿ, ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ತೀನಿ. ನಾನು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತೀನಿ, 1 ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಚಾಟ್ ಮಸಾಲ 1/4 ಸ್ಪೂನು, ಮತ್ತು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಟ್ಕೊಂಡಿರೋ ಪೇಸ್ಟು, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ರುಬ್ಬಿಟ್ಕೊಂಡಿರೋದನ್ನು. ಆಮ್ಚೂರು ಪೌಡರ್ ಹಾಕ್ತೀನಿ, ಒಂದು ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಕಡಲೆ ಹಿಟ್ಟು 2 ಸ್ಪೂನು ಕಡಲೆ ಹಿಟ್ಟನ್ನ ಹಾಕ್ತೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪರೋಟ, ಆಲೂ ಪರೋಟ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು, ಗಂಟು ಇರಬಾರ್ದು, ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ನೀರು ಹಾಕಬಾರ್ದು, ನೀರು ಹಾಕದೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಎಷ್ಟು ಹಿಡಿಸುತ್ತೆ ಗೋಧಿ ಹಿಟ್ಟು ಅಷ್ಟು ಗೋಧಿ ಹಿಟ್ಟನ್ನ ನೀರು ಹಾಕದೇ ಕಲಿಸ್ಬೇಕು, ಗಟ್ಟಿಯಾಗಿ ಕಲಿಸ್ಬೇಕು. ಆಲೂ ಮಿಕ್ಸು ಎಷ್ಟಿತ್ತು ಅಷ್ಟೇ ಗೋಧಿ ಹಿಟ್ಟನ್ನು ಕೂಡ ತಗೊಂಡು ಚೆನ್ನಾಗಿ ಕಲಿಸ್ಬೇಕು, ನೀರು ಹಾಕಬಾರ್ದು. ನೋಡಿ, ನಾನು ಗಟ್ಟಿಯಾಗಿ ಇವಾಗ ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ಕಲಸಿ ಆದಮೇಲೆ ಒಂದು ಅರ್ಧ ಗಂಟೆ ಮೇಲ್ಗಡೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಡಬೇಕು. ಎಣ್ಣೆ ಹಾಕಿ ಸ್ವಲ್ಪ ನಾದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಡಬೇಕು. ಇವಾಗ ನೋಡಿ, ಅರ್ಧ ಗಂಟೆ ಆಯಿತು. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ನಮ್ಗೆ ಯಾವ ಸೈಜ್ ಪರೋಟ ಬೇಕು ಆ ಸೈಜು ಉಂಡೆ ಹಾಕ್ಕೋಬೇಕು. ಎಲ್ಲ ಹಿಟ್ಟಿನಲ್ಲೂ ಕೂಡ ಈ ಥರ ನಾನು ಉಂಡೆ ಹಾಕ್ತಾಯಿದ್ದೀನಿ. ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ, ಒಂದು ಉಂಡೆ ತಗೊಂಡು ಗೋಧಿ ಹಿಟ್ಟಿನ ಮೇಲೆ ಈ ಥರ ಅದ್ದಬೇಕು. ಅದ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಕೂಡ ಮಣೆ ಮೇಲೆ ಹಾಕಿಬಿಟ್ಟು ಇವಾಗ ಲಟ್ಟಿಸ್ಬೇಕು. ಈಸಿಯಾಗಿ ಸುಲಭವಾಗಿ ಲಟ್ಟಿಸ್ಬೋದು. ನೋಡಿ ಎಷ್ಟು ಚೆಂದ ಬರ್ತಾಯಿದೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಬೇಕು. ಗೋಧಿ ಹಿಟ್ಟು ಉದುರಿಸಿಬಿಟ್ಟು ಫೋಲ್ಡ್ ಮಾಡಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಫೋಲ್ಡ್ ಮಾಡಬೇಕು. ಮತ್ತೆ ಹಿಟ್ಟಿಗೆ ಅದ್ಬಿಟ್ಟು ಗೋಧಿ ಹಿಟ್ಟಿಗೆ ಅದ್ಬಿಟ್ಟು ಇವಾಗ ಮತ್ತೆ ಲಟ್ಟಿಸ್ಬೇಕು. ನೋಡಿ, ತುಂಬ ಚೆನ್ನಾಗಿ ಲಟ್ಟಿಸ್ಬೋದು, ತುಂಬ ಸಾಫ್ಟಾಗಿದೆ ಹಿಟ್ಟು. ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳನೂ ಬೇಡ, ಮೀಡಿಯಮ್ ಆಗಿ ಲಟ್ಟಿಸ್ಬೇಕು. ಇವಾಗ ಹೆಂಚು ಬಿಸಿಯಾಗಿದೆ. ಹೆಂಚು ಬಿಸಿ ಆದಮೇಲೆ ಹೆಂಚು ಮೇಲೆ ಹಾಕಿ ಮತ್ತೆ ತಿರುಗಿಸಿ ಹಾಕಬೇಕು.
ದೊಡ್ಡ ಉರಿ ಇಟ್ಕೋಬೇಕು, ಸಣ್ಣ ಉರಿ ಇಟ್ಕೋಬೇಡ್ರಿ. ದೊಡ್ಡ ಉರಿ ಇಟ್ಕೊಂಡು ಹೆಂಚಿನ ಮೇಲೆ ಸುಡ್ರಿ. ಈಗ ಮತ್ತೆ ಉಲ್ಟಾ ಮಾಡಿ ಹಾಕಿ ಇವಾಗ ಸುತ್ತ ಎಣ್ಣೆ ಹಾಕಬೇಕು. ಎಣ್ಣೆನೋ ತುಪ್ಪನೋ ನಿಮ್ಗೆ ಯಾವ್ದು ಇಷ್ಟ ಹಾಕ್ರಿ. ನಾನು ಎಣ್ಣೆ ಹಾಕ್ತಿದ್ದೀನಿ. ಈಗ ಎಣ್ಣೆ ಹಾಕಿದ ಮೇಲೆ ಮತ್ತೆ ಉಲ್ಟಾ ಮಾಡಿ ಹಾಕಬೇಕು. ಇವಾಗ ಉಲ್ಟಾ ಮಾಡಿ ಹಾಕಿದ ಮೇಲೆ ಮತ್ತೆ ಎಣ್ಣೆನೋ ತುಪ್ಪನೋ ಸವರಬೇಕು. ಈ ಥರ ತಿರುಗಿಸಿ ಚೆನ್ನಾಗಿ ಕೆಂಪಿಗೆ ಬೇಯೋ ಥರ ಚೆನ್ನಾಗಿ ಬೇಯಿಸಬೇಕು. ಚಪಾತಿನ ಪರೋಟನ ಎರಡೂ ಕಡೆ ಕೆಂಪಿಗೆ ಬೇಯಿಸಬೇಕು. ಉರಿ ದೊಡ್ಡದುರಿ ಇಟ್ಕೊಂಡೇ ಮಾಡಿರಿ. ನೋಡಿರಿ, ಇವಾಗ ಪರೋಟ ರೆಡಿ ಆಯಿತು. ಸ್ಟಫಿಂಗ್ ಇಲ್ಲದೆ ಇರೋ ಪರೋಟ ರೆಡಿ ಆಯಿತು. ಆಲೂ ಪರೋಟ ರೆಡಿ ಆಯಿತು. ಇವಾಗ ಇನ್ನೊಂದು ಅದೇ ಥರ ಮಾಡಿ ತೋರಿಸ್ತೀನಿ ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ಟಫಿಂಗ್ ಮಾಡಿದ ಆಲೂ ಪರೋಟಗೆ ಅಷ್ಟೇ ರುಚಿಯಾಗಿರುತ್ತೆ. ಈ ಥರ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ತಿಂದರೂ ಕೂಡ ಇಷ್ಟೇ ಸಾಫ್ಟ್ ಇರುತ್ತೆ. ಇದನ್ನು ಮೊಸರು ಜೊತೆ ಇಲ್ಲ ಯಾವುದಾದ್ರೂ ಕರಿ ಮಾಡಿಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೂ ಇಲ್ಲದೇ ಬರೀದೇ ಕೂಡ ತಿನ್ಬೋದು ತುಪ್ಪ ಹಾಕ್ಕೊಂಡು. ಯಾಕೆಂದರೆ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ವ, ಇದಕ್ಕೆ ಬರೀದೇ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಎರಡನೇದು ಕೂಡ ರೆಡಿ ಆಯಿತು. ಸ್ಟಫಿಂಗ್ ಇಲ್ಲದೆ ಇರೋ ಪರೋಟ ಎರಡನೇದು ಕೂಡ ರೆಡಿ ಆಯಿತು. ಆಲೂ ಪರೋಟ ಸ್ಟಫಿಂಗ್ ಇಲ್ಲದೆ ಆಲೂ ಪರೋಟ ರೆಡಿ ಆಯಿತು. ಇದನ್ನು ನೋಡಿ, ಮೊಸರು ಜೊತೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಎಷ್ಟು ಸಾಫ್ಟಾಗಿದೆ ನೋಡಿ, ನೋಡ್ತಾ ಇದ್ದೀರಲ್ವ. ತುಂಬಾ ಸಾಫ್ಟಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.